Hi, hello, namaste friends. Welcome back to Raman Tutorials. ಗುಡ್ ಈವ್ನಿಂಗ್ ಎವ್ರಿಬಡಿ. ಶುಭ ಸಂಜೆ ಎಲ್ರಿಗೂ ಕೂಡ. ಎಲ್ರು ಹೇಗಿದ್ದೀರಾ? ಹೋಪ್ಸೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಎಜುಕೇಶನಲ್ ಸೈಕಾಲಜಿ ತರಗತಿಯಲ್ಲಿ ಇನ್ನೊಂದು ಥಿಯರಿಯನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೆನ್ನೆ ನಾನು ನಿಮಗೆ ಕ್ವಶನ್ ಅಂಡ್ ಆನ್ಸರ್ಸ್ ಗಳ ಸರಣಿಯನ್ನ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅಸುಬೆಲೆ ಅವ್ರದ್ದು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಕೋನದಿಂದ ಆಗಿರ್ಬೋದು ಅಂಡ್ ನ್ಯಾಚುರಲ್ ಆಗಿ ಒಬ್ಬ ಶಿಕ್ಷಕನು ಕಡ್ಡಾಯವಾಗಿ ತಿಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಥೇರಿ ಯಾವುದು ಅಂತಂದ್ರೆ ಮೀನಿಂಗ್ಫುಲ್ ಲರ್ನಿಂಗ್. ಡೇವಿಡ್ ಅಸುಬೆಲೆ ಅವರ ಅರ್ಥಪೂರ್ಣ ಸ್ವೀಕೃತಿ ಕಲಿಕಾ ಸಿದ್ಧಾಂತ ಅಂತ ಕರಿತೀವಿ. ಏನೆಲ್ಲ ಒಳಗೊಂಡಿರತ್ತೆ, ಹಾಗಾದ್ರೆ ಡೇವಿಡ್ ಅಸುಬೆಲೆ ಯಾರು, ಇದೆಲ್ಲದನ್ನ ಈ ಒಂದು ತರಗತಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಹೂ ಇಸ್ ಡೇವಿಡ್ ಅಸುಬೆಲೆ ಅಂತ ಅಂದಾಗ ಈತ ಒಬ್ಬ ಅಮೇರಿಕನ್ ಎಜುಕೇಶನಲ್ ಸೈಕಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. 1963 ಇವರ ಕಾಲ ಅಂತ ಹೇಳಿ ಗುರುತಿಸಿದ್ದಾಯ್ತು. ಹಾಗಾದ್ರೆ ಅರ್ಥಪೂರ್ಣ ಸ್ವೀಕೃತಿ ಕಲಿಕೆ ಅಂದ್ರೆ ಏನು? ಕಲಿಕೆಯನ್ನ ಯಾವುದರ ಜೊತೆಗೆ ಹೋಲಿಕೆ ಮಾಡ್ತಾ ಹೋಗ್ತಾರೆ, ಕಲಿಕೆ ಏನೆಲ್ಲ ಅಂಶಗಳನ್ನ ಒಳಗೊಂಡಿದೆ, ಇದೆಲ್ಲದರ ಬಗ್ಗೆ ಇವರು ನಮ್ಗೆ ತಿಳಿಸ್ತಾ ಹೋಗ್ತಾರೆ. ನೋಡಿ, ಲರ್ನಿಂಗ್ ಕನೆಕ್ಟ್ಸ್ ನ್ಯೂ ಇನ್ಫೋ ಟು ಎಕ್ಸಿಸ್ಟಿಂಗ್ ನಾಲೆಡ್ಜ್. ಅಂದ್ರೆ ಕಲಿಕೆ ಅನ್ನೋದು ಹೊಸ ಮಾಹಿತಿಯನ್ನ ಅಸ್ತಿತ್ವದಲ್ಲಿರುವಂತಹ ಜ್ಞಾನಕ್ಕೆ ಸಂಪರ್ಕ ಮಾಡುತ್ತೆ. ಹೊಸ ಮಾಹಿತಿ, ಈಗ ಸದ್ಯಕ್ಕೆ ನನ್ನಲ್ಲಿ ಇರುವಂತಹ ಜ್ಞಾನ, ಆ ಜ್ಞಾನಕ್ಕೂ ಮತ್ತೆ ಹೊಸ ಮಾಹಿತಿಗೂ ಎರಡಕ್ಕೂ ಕೂಡ ಇಂಟರ್ಲಿಂಕ್ ಅನ್ನ ಜೋಡಿಸ್ತಾ ಹೋಗಿ, ಸೊ ಈ ಇಂಟರ್ಲಿಂಕ್ ಏನ್ ಮಾಡುತ್ತೆ, ಒಂದು ಅರ್ಥಪೂರ್ಣವಾದ ಕಲಿಕೆಗೆ ಆಸ್ಪದವನ್ನ ಕೊಡ್ತಾ ಹೋಗುತ್ತೆ. ಅದನ್ನೇ ಇವ್ರು ಏನಂತ ಕರೆದ್ರು, ಅರ್ಥಪೂರ್ಣ ಕಲಿಕೆ ಅಂತ ಕರೆದ್ರು, ಮೀನಿಂಗ್ಫುಲ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಒಂದು ಕೋಟ್ ಇದೆ, ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಲರ್ನಿಂಗ್ ಈಸ್ ವಾಟ್ ದ ಲರ್ನರ್ ಆಲ್ರೆಡಿ ನೋಸ್. ಏನಂತಂದ್ರೆ ಫಸ್ಟ್ ನಾವ್ ಯಾವುದೇ ವಿಚಾರವನ್ನ ಕಲಿತೀವಿ ಅಂತ ನಾವು ಮುಂದೆ ಹೋಗ್ತಾ ಇದೀವಿ ಅಂತಂದಾಗ ಹೊಸ ಕಲಿಕೆಗಿಂತಲೂ ಕೂಡ ಆಲ್ರೆಡಿ ನನಗೆ ಏನ್ ಗೊತ್ತಿದೆ ಅನ್ನೋದನ್ನ ನಾನು ಫಸ್ಟ್ ತಿಳ್ಕೊಳ್ಬೇಕಂತ. ಆ ತಿಳ್ಕೊಳ್ಳಾರ್ದ ಕಲಿಕೆ ಏನಾಗುತ್ತೆ, ಹೊಸ ಕಲಿಕೆಗೆ ಆಸ್ಪದ ಮಾಡಲ್ಲ. ನಂಗೇನೂ ಗೊತ್ತಿಲ್ಲ ಅಂತಂದ್ರೆ ಆ ಮಾತ್ ಬೇರೆ, ನನಗೆಲ್ಲಾ ಗೊತ್ತಿದೆ, ವಿಷಯಗಳು ಸಮರ್ಪಣೆ ಆಗಿದೆ ಅಂತ ಅಂದ ಮೇಲೆ ನನ್ನ ವಿಚಾರಗಳನ್ನ ಅರ್ಥ ಮಾಡ್ಕೊಂಡ ನಂತರದಲ್ಲಿ ಮುಂದಿನ ಫ್ಯಾಕ್ಟರ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ವ್ಯಾಖ್ಯಾನವನ್ನ ನೋಡೋಣ. ವಾಟ್ ಈಸ್ ಈ ಮೀನಿಂಗ್ಫುಲ್ ಲರ್ನಿಂಗ್ ಅಂತಂದ್ರೆ ಲಿಂಕಿಂಗ್ ನ್ಯೂ ಇನ್ಫಾರ್ಮೇಶನ್ ಟು ರೆಲೆವೆಂಟ್ ಕಾನ್ಸೆಪ್ಟ್ಸ್ ಇನ್ ಕಾಗ್ನೇಟಿವ್ ಸ್ಟ್ರಕ್ಚರ್. ಈ ಅರ್ಥಪೂರ್ಣ ಕಲಿಕೆ ಏನಿದೆ, ಹೊಸ ಮಾಹಿತಿಯನ್ನ ಅರಿವಿನ ರಚನೆಯಲ್ಲಿರ್ತಕ್ಕಂಥ ಪರಿಕಲ್ಪನೆಗಳಿಗೆ ಸಂಪರ್ಕಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಅಂದ್ರೆ ಇಲ್ಲಿ ಹೇಳಿದೀನಿ, ನ್ಯೂ ಇನ್ಫೋ ಪ್ಲಸ್ ಓಲ್ಡ್ ಕಾನ್ಸೆಪ್ಟ್ ಈಸ್ ಈಕ್ವಲ್ ಟು ಅರ್ಥಪೂರ್ಣ ಕಲಿಕೆ. ಹೊಸ ಮಾಹಿತಿಯನ್ನ ಹಳೆಯ ಪರಿಕಲ್ಪನೆ ಜೊತೆಗೆ ಸೇರಿಸಿದಾಗ ಎಲ್ಲವೂ ಕೂಡ ಇಲ್ಲೇನ್ ಅನ್ಸುತ್ತೆ, ಪರಿಪೂರ್ಣ ಕಲಿಕೆ ಅಂತ ಅನ್ಸುತ್ತೆ. ಈಗ ನಾವ್ ಯಾವುದೇ ಬೇಸ್ ನಾಲೆಜ್ ಇಲ್ದಂಗೆ, ನೋಡಿ ಯಾರಿಗೆ ಆಗ್ಲಿ ಬೇಸ್ ನಾಲೆಜ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ನೀವು 5th 6th 7th ಅಲ್ಲೆಲ್ಲ ಓದಿರೋದನ್ನ ಮತ್ತೆ 8th 9th 10th 11th 12th ಅಲ್ಲಿ ರಿಪೀಟ್ ಮಾಡ್ತಾ ಹೋಗ್ತೀರಾ, ಹೆಚ್ಚುವರಿ ನಾಲೆಜ್ ಅನ್ನ ತಿಳಿತೀರಾ. ಇದು ನಾನು ಅವಾಗ ಓದಿದ್ದೆ, ಇದ್ರ ಬಗ್ಗೆ ನನಗೆ ಗೊತ್ತು, ಇಲ್ಲಿರೋಂತ ರಾಜನ್ ಬಗ್ಗೆ ನನಗೆ ಗೊತ್ತು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ ತಲೆಯಲ್ಲಿ ಬಂತು ಅಂದ್ರೆ ಮುಂದೆ ಕಲಿಯುವಂತಹ ವಿಚಾರ ಸರಳೀಕರಣ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ಇವ್ರು ಕರೆದಿದ್ದು ಮೀನಿಂಗ್ಫುಲ್ ಲರ್ನಿಂಗ್ ಅಂತ ಹೇಳಿ ಕರೆದ್ರು. ಅಂದ್ರೆ ನಮ್ಮ ಕನ್ಸ್ಟ್ರಕ್ಟಿವಿಸಂ ಏನ್, ಈ ಕಾಗ್ನೇಟಿವ್ ಕನ್ಸ್ಟ್ರಕ್ಟ್ ಅಂತ ಹೇಳಿ ಜೀನ್ ಪಿಯಾಜೆ ಹೇಳ್ತಾರಲ್ಲ, ನಮ್ಮ ಅರಿವನ್ನ, ನಮ್ಮ ಕಾಗ್ನೇಟಿವ್ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಬೇಕು ಅಂತಂದ್ರೆ ಪರಿಕಲ್ಪನಾತ್ಮಕ ಕಲಿಕೆ ಬಹಳ ಮುಖ್ಯ. ಪರಿಕಲ್ಪನೆ ಕಲಿಕೆ ಅಂತಂದ್ರೆ ಬ್ರೂನರ್ ಅವ್ರು ಹೇಳ್ತಾರೆ ಏನು ಅಂದ್ರೆ, ಯಾವುದೇ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ನಿನ್ನ ಅಭಿಪ್ರಾಯದ ಮೇರೆಗೆ ನೀನು ಹೆಂಗೆ ಹೊಂದಿಸಿ ಅದನ್ನ ಜೋಡಿಸ್ತಾ ಹೋಗ್ತೀಯೋ ಅದನ್ನೇ ಪರಿಕಲ್ಪನೆ ಅಂತ ಕರೆದ್ರು. ಅದೇ ತರ ಅಲ್ವಾ, ಕಲಿತಕ್ಕಂತ ವಿದ್ಯಾರ್ಥಿಗಳು ಸಕ್ರಿಯವಾಗಿ ವಿಚಾರಗಳನ್ನ ಸಂಬಂಧಿಸ್ತಾ ಹೋಗ್ತಾರೆ. ನಾವು ಇಂಟರ್ಲಿಂಕ್ ಇಲ್ದಂಗೆ ಸುಮ್ನೆ ಏನೋ ಇವತ್ತೊಂದು ಹೊಸ ಪಾಠ, ನಾಳೆ ಒಂದು ಹೊಸ ಪಾಠ, ನನ್ಗೆ ತುಂಬಾ ಚೆನ್ನಾಗಿ ಬರುತ್ತೆ, ಇಲ್ಲಿ ಯು ಆರ್ ನಾಟ್ ಮೇನ್ ಥಿಂಗ್ ಹಿಯರ್. ನಿಮಗೆ ಇಲ್ಲಿ ಪ್ರಾಶಸ್ತ್ಯ ಅಲ್ಲ, ಮಕ್ಕಳ ದೃಷ್ಟಿಕೋನ ಬೇಕಾಗತ್ತೆ. ಇಂಟರ್ಲಿಂಕಿಂಗ್ ಕೊಡ್ತಾ ಹೋಗ್ಬೇಕು. ಸೊ ಲರ್ನರ್ ಆಕ್ಟಿವ್ಲಿ ರಿಲೇಟ್ಸ್ ಐಡಿಯಾಸ್ ಮೇಲೆ ಅವರಿಗೆ ಇಂಟರ್ಲಿಂಕ್ಸ್ ಗಳನ್ನ ಕೊಡ್ಬೇಕಾಗತ್ತೆ. ಸೊ ಇದರಿಂದ ಏನಾಗತ್ತೆ, ಲಾಂಗ್ ಲಾಸ್ಟಿಂಗ್ ನಾಲೆಡ್ಜ್, ದೀರ್ಘಕಾಲಿಕವಾದಂತಹ ಜ್ಞಾನ ಉಟ್ಕೊಳ್ಳುತ್ತೆ.
ಅಲ್ವಾ? ಹಳೆ ಪರಿಕಲ್ಪನೆ ಜೊತೆಗೆ ಹೊಸ ಮಾಹಿತಿಯನ್ನ ಸೇರಿಸಿ ನಾವು ಕಾನ್ಸೆಪ್ಟ್ ಅನ್ನ ಟೀಚ್ ಮಾಡ್ತೀವಿ ಅಂತಂದಾಗ ಮಕ್ಕಳಲ್ಲಿ ಲಾಂಗ್ ಲಾಸ್ಟಿಂಗ್ ನಾಲೆಜ್ ಅನ್ನ ನಾವು ಡೆವಲಪ್ ಮಾಡ್ತಾ ಹೋಗ್ಬೋದು. ಓಕೆ, ಹಾಗಾದ್ರೆ ಕಂಪ್ಯಾರಿಸನ್ ಮಾಡ್ತಾ ಹೋಗೋದಾದ್ರೆ ಅರ್ಥಪೂರ್ಣ ಕಲಿಕೆ ಹಾಗೇನೆ ಇಲ್ಲಿ ಯಾಂತ್ರಿಕ ಕಲಿಕೆ ಅಂತ ಇದೆ. ಅರ್ಥಪೂರ್ಣ ಕಲಿಕೆಯಲ್ಲಿ ಏನಾಗುತ್ತೆ, ಕನೆಕ್ಟೆಡ್ ಟು ಪ್ರಿಯರ್ ನಾಲೆಡ್ಜ್, ಹಿಂದಿನ ಜ್ಞಾನಕ್ಕೆ ಸಂಪರ್ಕವನ್ನ ಕಲ್ಪಿಸ್ಕೊಡ್ತೀವಿ, ಅದು ಅರ್ಥಪೂರ್ಣ ಕಲಿಕೆ. ಇದರಿಂದ ಏನಾಗುತ್ತೆ, ಲಾಂಗ್ ರಿಟೆನ್ಷನ್ ಆಗ್ತಾ ಹೋಗುತ್ತೆ. ದೀರ್ಘ ಅವಧಿಯ ಸ್ಮರಣೆಯಲ್ಲಿ ಮಕ್ಕಳಿಗೆ ಯಾವುದೇ ವಿಚಾರಗಳನ್ನ ಕೇಳಿದಾಗ ನೆನಪಿನ ಶಕ್ತಿಯಲ್ಲಿ ಉಳ್ಕೊಳ್ಳುತ್ತೆ. ಜೊತೆಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್, ಯಾವುದೇ ವಿಚಾರಗಳನ್ನ ಮೇಲ್ಮೇಲ್ ತಿಳ್ಕೊಳ್ಳೋದಕ್ಕಿಂತಲೂ ಕೂಡ ಆಳವಾದ ಜ್ಞಾನವನ್ನ ಪಡ್ಕೊಂಡಾಗ ಆ ಕಲಿಕೆ ದೀರ್ಘಾವಧಿಯವರೆಗೂ ಕೂಡ ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ಇದು ಅರ್ಥಪೂರ್ಣ ಕಲಿಕೆ. ಆದ್ರೆ ಇದು ಕಂಪ್ಲೀಟ್ಲಿ ಆಪೋಸಿಷನ್ ತೋರಿಸುವಂತದ್ದು ಯಾವ್ದಪ್ಪ ಅಂದ್ರೆ ಈ ರೋಟ್ ಲರ್ನಿಂಗ್ ಅಂತ ಕರಿತೀವಿ. ಸೊ ರೋಟ್ ಲರ್ನಿಂಗ್ ಅಂದ್ರೆ ಕಂಠಪಾಠ ಮಾಡೋದು. ಈ ಕಂಠಪಾಠ ಅಥವಾ ಬಾಯ್ಪಾಠ ಅಂತ ಏನ್ ಹೇಳ್ತೀವಿ, ಇದು ಇಲ್ಲಿ ಏನಾಗತ್ತೆ, ಮಕ್ಳು ಏನ್ ಮಾಡ್ತಾರೆ, ಏನ್ ಕಾನ್ಸೆಪ್ಟ್ ಇದೆ, ಇಲ್ಲಿ ಏನ್ ಹೇಳಿದ್ದಾರೆ, ಯಾವ ನಾಲೆಜ್ ನ ಯಾವ್ದ್ರ ಜೊತೆಗೆ ಹೊಂದಿಕೆ ಮಾಡ್ಬೇಕು, ಇದು ಯಾವುದೇ ರೀತಿಯಾದಂತಹ ಮೈಂಡ್ ಒಳಗೆ ಆಲೋಚನೆ ಮಾಡ್ಲಾರ್ದಂಗೆ ನೇರ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಾರ್ದಂಗೆ ಬಾಯ್ಪಾಟ್ ಮಾಡ್ತಾ ಇರ್ತಾರೆ. ಮೆಮೊರೈಸ್ಡ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಒಂದು ಪೊಯಮ್ ಅಪ್ಪ, ಈ ಪೊಯಮ್ ನ ಓದಿ ಅರ್ಥ ಮಾಡ್ಕೊಂಡು ನಾನು ಅದನ್ನ ಬಾಯ್ಪಾಟ್ ಮಾಡೋದ್ ಬೇರೆ, ಅರ್ಥ ಮಾಡ್ಕೊಳ್ಳಾರ್ದಂಗೆ ನಂಗೆ ತುಂಬಾ ಚೆನ್ನಾಗಿ ಕನ್ನಡ ಬರುತ್ತೆ ಅಂತ ಹೇಳಿ ಪಟ ಓದಿ ಅದನ್ನ ಬಾಯ್ಪಾಟ್ ಮಾಡ್ಕೊಂಡ್ರೆ ಅದನ್ನ ಯಾಂತ್ರಿಕ ಕಲಿಕೆ, ರೋಟ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಸೊ ಬೇಗ ಮರ್ತೋಗ್ಬಿಡುತ್ತೆ, ಅದು ಬಹಳಷ್ಟು ದಿನಗಳ ಕಾಲ ನಮ್ಮ ಮೈಂಡ್ ಅಲ್ಲಿ ಉಳಿಯೋದಿಲ್ಲ. ಅಸ್ತಿತ್ವದಲ್ಲಿರುವಂತಹ ಜ್ಞಾನಕ್ಕೆ ಸಂಪರ್ಕ ಇರೋದಿಲ್ಲ. ನೋ ಕನೆಕ್ಷನ್ ಟು ಎಕ್ಸಿಸ್ಟಿಂಗ್ ನಾಲೆಜ್ ಅಂತ ಹೇಳಿ ಕೂಡ ಗುರುತಿಸ್ತೀವಿ. ಹಾಗೆ ಇದು ಪ್ಯಾಸಿವ್ ಅಂಡ್ ಮೆಕ್ಯಾನಿಕಲ್, ನಿಷ್ಕ್ರಿಯ ಮತ್ತು ಯಾಂತ್ರಿಕ ಕಲಿಕೆ ಅಂತಾನೂ ಕೂಡ ನಾವು ಗುರುತಿಸ್ತೀವಿ. ಎಸ್, ಹಾಗಾದ್ರೆ ಹೆಂಗೆ ಇಲ್ಲಿ ಕಾಗ್ನಿಟಿವ್ ಸ್ಟ್ರಕ್ಚರ್ ಬಿಲ್ಡ್ ಆಗ್ತಾ ಹೋಗುತ್ತೆ, ಜ್ಞಾನದ ಸಮೂಹ ಹೇಗ್ ಬಿಲ್ಡ್ ಆಗುತ್ತೆ, ಅದು ಬಹಳ ಇಂಪಾರ್ಟೆಂಟ್. ಜೀನ್ ಪಿಯಾಜೆ ಥಿಯರಿಯನ್ನ ಹೇಳುವಂತ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿದ್ದೆ, ಅವ್ರು ಏನ್ ಮಾಡ್ತಾರೆ, ಮಗು ಯಾವುದೇ ಒಂದು ವಸ್ತುವನ್ನ ನೋಡಿದಾಗ, ವಿಷಯವನ್ನ ಅರ್ಥ ಮಾಡ್ಕೊಂಡಾಗ ಅದನ್ನ ಫಸ್ಟ್ ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ ಮೈಂಡ್ ಅಲ್ಲಿ. ಸೊ ಅಟ್ರಾಕ್ಟ್ ಮಾಡದ್ಮೇಲೆ ಆ ವಿಷಯಗಳನ್ನ ಸಂಘಟನೆ ಮಾಡುತ್ತೆ. ಸಂಘಟನೆ ಅಂತಂದ್ರೆ ಒಂದಾದ ನಂತರ ಒಂದು ಆರ್ಗನೈಸ್ಡ್ ಮಾಡ್ತಾ ಹೋಗುತ್ತೆ. ಆ ಆರ್ಗನೈಸ್ಡ್ ನಂತರದಲ್ಲಿ ಆ ಆರ್ಗನೈಸ್ಡ್ ಅನ್ನ ಇಡ್ಲಿಕ್ಕೋಸ್ಕರ, ಅದನ್ನ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಅದು ಏನ್ ಮಾಡುತ್ತೆ, ಸ್ಥಳಾವಕಾಶವನ್ನ ಕಲ್ಪಿಸ್ಕೊಳ್ಳುತ್ತೆ. ಸ್ಥಳಾವಕಾಶ ಆದ ನಂತರ ಮನೋಗತ ಮಾಡ್ಕೊಂಡು ಅದನ್ನ ಬೇಕಾದ ಸಂದರ್ಭದಲ್ಲಿ ಹೊರಗಡೆ ಬಿಡುವಂತ ಪ್ರಕ್ರಿಯೆಯನ್ನ ಸ್ಕೀಮಾ ಅಂತ ಕರೆದ್ವಿ. ಸೊ ಜ್ಞಾನ ಈ ರೀತಿಯಾಗಿ ಕನ್ಸ್ಟ್ರಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಜೀನ್ ಪಿಯಾಜೆ ಥಿಯರಿಯನ್ನ ನೋಡಿದ್ದಾಯ್ತು. ಈಗ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೇಳೋದಾದ್ರೆ, ಇಟ್ ಈಸ್ ಆರ್ಗನೈಸ್ಡ್ ಬಾಡಿ ಆಫ್ ನಾಲೆಜ್ ಇನ್ ದ ಮೈಂಡ್. ಅಂದ್ರೆ ಮನಸ್ಸಿನಲ್ಲಿರ್ತಕ್ಕಂಥ ಸಂಘಟಿತ ಜ್ಞಾನದ ಸಮೂಹ. ಈಗ ನಮ್ಮ ಮೈಂಡ್ ಅಲ್ಲಿ ನೋಡಿ, ನೀವು ಕ್ಲಾಸ್ ಕೇಳ್ತಾ ಇದ್ದೀರಾ, ಏನೆಲ್ಲ ಆಲೋಚನೆಗಳು ಬರುತ್ತೆ ಮೈಂಡ್ ಅಲ್ಲಿ, ಅಥವಾ ನೀವ್ ಏನೆಲ್ಲ ಥಿಂಕ್ ಮಾಡ್ತಿರ್ತೀರಾ, ಮೈಂಡ್ ಇಲ್ಲೇ ಇದ್ರೂ ಕೂಡ ನಮ್ಮ ಮೈಂಡ್ ಮತ್ತೆ ಸುಪ್ತಾವಸ್ಥೆ ಚಿಂತನೆಗಳನ್ನ ಮಾಡ್ತಾ ಇರುತ್ತೆ. ಈಗ ನಾನು ಪಾಠ ಮಾಡ್ತಾ ಇದ್ದೀನಿ ಅಂತಂದಾಗ ನನ್ನ ಮೈಂಡ್ ಅಲ್ಲಿ ಇನ್ನೊಂದೇನೋ ವಿಚಾರ ನಡೀತಾ ಇರುತ್ತೆ. ಒಬ್ಬ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಕಂಪ್ಲೀಟ್ಲಿ ಅವನ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇದೆ ಅಂತ ಅವ್ನು ಫೀಲ್ ಮಾಡ್ತಾ ಇದ್ರು ಕೂಡ ಅವನ ಅನ್ಕಾನ್ಶಿಯಸ್ ಮೈಂಡ್ ಫೀಲ್ ಮಾಡೋದೇ ಬೇರೆ ಆಗಿರುತ್ತೆ. ಇಟ್ಸ್ ಅ ಕ್ಯಾಶುವಲ್ ಥಿಂಗ್. ಯಾಕೆಂದ್ರೆ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ಈ ಆಲೋಚನೆಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತಕ್ಕಂಥ ಆಲೋಚನೆಗಳು ಕೂಡ ನಾವು ಯಾವುದೇ ಕೆಲಸ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ದಾಗ್ಲೂ ಆ ಕೆಲಸಗಳು ಆಲೋಚನೆಗೆ ಬರುತ್ತೆ. ನೋಡಿ, ಆಕ್ಟ್ಸ್ ಆಸ್ ಅನ್ ಆಂಕರ್ ಫಾರ್ ನ್ಯೂ ಇನ್ಫಾರ್ಮೇಶನ್. ನೋಡಿ, ಹೊಸ ಮಾಹಿತಿಗೆ ಲಂಗರಿನಂತೆ ನಾವು ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಹೋಗುತ್ತೆ. ನೋಡಿ, ಆಂಕರಿಂಗ್ ಐಡಿಯಾಸ್ ಅಂದ್ರೆ ಉಪ ಸಂಯೋಜಕಗಳು, ಸಬ್ಸಮ್ಮರ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಹೇಗೆ ಹೊಸ ಐಡಿಯಾಗಳನ್ನ ನಾವು ಹೇಗೆಲ್ಲ ರೂಢಿ ಮಾಡ್ಕೊಳ್ಳೋದು ಅಂತಂದಾಗ, ಎಕ್ಸಿಸ್ಟಿಂಗ್ ಕಾನ್ಸೆಪ್ಟ್ಸ್ ದಟ್ ಹೆಲ್ಪ್ ಅಟ್ಯಾಚ್ ನ್ಯೂ ಇನ್ಫಾರ್ಮೇಶನ್. ನೋಡಿ, ಹೊಸ ಮಾಹಿತಿಯನ್ನ ಜೋಡಿಸ್ಲಿಕ್ಕೆ ಸಹಾಯ ಮಾಡ್ತಕ್ಕಂತ ಅಸ್ತಿತ್ವದಲ್ಲಿರುವಂತ ಪರಿಕಲ್ಪನೆಗಳು. ನೋಡಿ, ಸದ್ಯಕ್ಕೆ ಏನ್ ನನ್ನ ಕಣ್ಣೆದ್ರಿ ಕಾಣಿಸ್ತಾ ಇದೆ, ಸದ್ಯಕ್ಕೆ ನಾನು ಏನ್ ವಿಚಾರ ಮಾಡ್ತಾ ಇದ್ದೀನಿ, ಆ ಎಲ್ಲಾ ಕಾನ್ಸೆಪ್ಟ್ಸ್ ಏನಾಗುತ್ತೆ, ಹೊಸ ಮಾಹಿತಿಗಳನ್ನ ಜೋಡಿಸ್ಲಿಕ್ಕೆ ಸಹಾಯವನ್ನ ಮಾಡ್ತಾ ಹೋಗುತ್ತೆ, ಇಂಟರ್ಲಿಂಕ್ ಕೊಡುತ್ತೆ ಅಂತ ನಾನು ಹೇಳ್ದೆ. ವಿಚಾರಗಳು ನನಗೆ ಇವತ್ತು ತಿಳಿದಿದೆ ಅಪ್ಪ, ಓಕೆ, ನನ್ನ ಸ್ವತಂತ್ರದ ಬಗ್ಗೆ ಹೆಂಗಾಯ್ತು, ಸ್ವತಂತ್ರ ಹೆಂಗ್ ಸಿಕ್ತು, ಏನ್ ಸಿಕ್ತು, ಯಾರು ಏನೇ ಕೇಳಿದ್ರು ಕೂಡ
ಇವತ್ತಿನ ಪರಿಸ್ಥಿತಿ ಅವತ್ತಿನ ಪರಿಸ್ಥಿತಿನ ಎರಡನ್ನೂ ಕೂಡ ಅನಲೈಸಿಸ್ ಮಾಡುವಂತಹ ಥಿಂಕಿಂಗ್ ಪವರ್ ನನ್ನಲ್ಲಿ ಇರುತ್ತೆ ಅಲ್ವಾ. ಆಕ್ಟ್ಸ್ ಆಸ್ ಮೆಂಟಲ್ ಹೋಕ್ಸ್, ಮಾನಸಿಕ ಕೊಕ್ಕೆಗಳು ಅಂತ ಹೇಳಿ ಕರಿತೀವಿ. ಓಕೆ, ಮಾನಸಿಕವಾಗಿ ಕೊಕ್ಕೆಗಳು ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇವುಗಳನ್ನ ನಾವೇನಂತ ಕರಿದ್ವಿ, ಮೆಂಟಲ್ ಹುಕ್ಸ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಸ್ಟ್ರಾಂಗರ್ ಸಬ್ಸಮ್ಮರ್ ಅಂತ ಹೇಳ್ತೀವಿ, ಈಕ್ವಲ್ಸ್ ಟು ಬೆಟರ್ ಲರ್ನಿಂಗ್. ಅಂದ್ರೆ ಈ ಉಪಸಂಯೋಜನೆ ಅನ್ನೋದು ಹೆಚ್ಚು ಬಲವಾದಷ್ಟು ಕಲಿಕೆ ಏನಾಗ್ತಾ ಹೋಗುತ್ತೆ, ಹೆಚ್ಚು ಎಫೆಕ್ಟಿವ್ ಆಗ್ತಾ ಹೋಗುತ್ತೆ, ಬೆಟರ್ ಥಿಂಗ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಒಂದು ಥೇರಿ ಬರುತ್ತೆ, ಅರ್ಥಪೂರ್ಣ ಸ್ವೀಕೃತಿ ಕಲಿಕಾ ಸಿದ್ಧಾಂತದಲ್ಲಿ ಒಂದು ಥೇರಿ ಇದೆ. ಯಾವುದು ಅಂತಂದ್ರೆ ಸಬ್ಸಂಪ್ಷನ್ ಥೇರಿ ಅಂತ ಹೇಳಿ, ಅಂದ್ರೆ ಉಪಸಂಯೋಜನೆ ಸಿದ್ಧಾಂತ ಅಂತ ಹೇಳ್ತೀವಿ. ವಾಟ್ ಈಸ್ ಸಬ್ಸಂಪ್ಷನ್ ಥೇರಿ ಅಂತಂದ್ರೆ ಇಂಟಿಗ್ರೇಟಿಂಗ್ ನ್ಯೂ ಮೆಟೀರಿಯಲ್ ಇಂಟು ಕಾಗ್ನಿಟಿವ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅಂದ್ರೆ ಹೊಸ ವಸ್ತುಗಳನ್ನ ಅರಿವಿನ ರಚನೆಗೆ ಸಂಯೋಜನೆ ಮಾಡ್ತಕ್ಕಂಥ ಪ್ರಕ್ರಿಯೆ. ಇಂಟಿಗ್ರೇಟಿಂಗ್ ನ್ಯೂ ಮೆಟೀರಿಯಲ್ ಇಂಟು ಕಾಗ್ನಿಟಿವ್ ಸ್ಟ್ರಕ್ಚರ್ ಅಂತ ಹೇಳಿ ಹೇಳ್ತೀವಿ. ಯಾವುದೇ ಹೊಸ ಜ್ಞಾನವನ್ನ ಅಥವಾ ಹೊಸ ವಿಷಯ ವಸ್ತುವನ್ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಅದು ನಮ್ಮ ಜ್ಞಾನಾತ್ಮಕ ರಚನೆಗೆ ಎರಡನ್ನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಇಂಟರ್ಲಿಂಕ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಮೀನಿಂಗ್ಫುಲ್ ಲರ್ನಿಂಗ್ ಅಲ್ವಾ. ಇನ್ನು ಸಬ್ಸಂಪ್ಷನ್ ಹೇಗೆ ವರ್ಕ್ ಮಾಡುತ್ತೆ, ಉಪಸಂಯೋಜನೆ ಹೇಗೆ ವರ್ಕ್ ಮಾಡುತ್ತೆ ಅಂತಂದ್ರೆ ಒಂದು ಡೆರಿವೇಟಿವ್ ಸಬ್ಸಂಪ್ಷನ್, ಇನ್ನೊಂದು ಕೋರಿಲೇಟಿವ್ ಸಬ್ಸಂಪ್ಷನ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಡೆರಿವೇಟಿವ್ ಸಬ್ಸಂಪ್ಷನ್ ಅಂತಂದ್ರೆ ಉತ್ಪನ್ನ ಸಂಯೋಜನೆ, ನಮ್ಮಿಂದ ಏನೆಲ್ಲ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ವಿಷಯ ವಸ್ತುವನ್ನ ನಾನು ನೋಡ್ತಾ ಇದ್ದೀನಿ, ಅದನ್ನ ನನ್ನ ಕಾಗ್ನಿಟಿವ್ ಸ್ಟ್ರಕ್ಚರ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ಅಂತಂದಾಗ, ಸೊ ವಾಟ್ ಇಸ್ ದ ಔಟ್ಪುಟ್ ಆಫ್ ಡೆರಿವೇಟಿವ್ ಸಬ್ಸಂಪ್ಷನ್ ಅಂತ ಹೇಳಿ ಕರಿತೀವಿ. ಏನ್ ಬರುತ್ತೆ ಔಟರ್ ಸ್ಟ್ಯಾಂಡ್ ಅಲ್ಲಿ ಏನ್ ಬರುತ್ತೆ, ದಟ್ ಇಸ್ ಕಾಲ್ಡ್ ಡೆರಿವೇಟಿವ್ ಸಬ್ಸಂಪ್ಷನ್ ಅಂತ ಹೇಳ್ತೀವಿ. ಸೊ ಆ ಬಂದಿರ್ತಕ್ಕಂಥ ಉತ್ಪನ್ನವನ್ನ ನಾವು ಈಗ ಕಲ್ತಿರುವಂತಹ ಜ್ಞಾನದ ಜೊತೆಗೆ ಕೋರಿಲೇಟಿವ್ ಮಾಡ್ತಾ ಹೋಗ್ತೀವಿ. ದಟ್ ಇಸ್ ಕಾಲ್ಡ್ ಸಹಸಂಬಂಧ ಉಪಸಂಯೋಜನೆ ಅಂತ ಹೇಳಿ ಕರಿತೀವಿ. ಓಕೆ, ಇವೆರಡೂ ಕೂಡ ಉಪಸಂಯೋಜನೆಯ ವಿಧಗಳು ಅಂತ ಕರೆದ್ವಿ. ಫಾರ್ ಎಕ್ಸಾಂಪಲ್, ಒಂದೊಂದು ನಾನು ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಹೋಗ್ತೇವೆ. ಡೆರಿವೇಟಿವ್ ಸಬ್ಸಂಪ್ಷನ್, ಉತ್ಪನ್ನ ಉಪಸಂಯೋಜನೆ ಅಂತಂದ್ರೆ ಒಂದು ಪಕ್ಷಿ, ಹಾಗೆ ಅದರಲ್ಲಿ ಆ ಪಕ್ಷಿಗಳಲ್ಲಿ ಗುಬ್ಬಚ್ಚಿ. ನೋಡಿ, ಬರ್ಡ್ ಅನ್ನೋದು ಒಂದು ಕಾನ್ಸೆಪ್ಟ್. ಯಾವುದೇ ಒಂದು ಪಕ್ಷಿ ಅಂತಂದ್ರೆ ಪಕ್ಷಿಗಳ ವಿಧಗಳಾಗಿರ್ಬೋದು ಅಥವಾ ಪಕ್ಷಿಗಳ ಲಕ್ಷಣಗಳಾಗಿರ್ಬೋದು, ಅವುಗಳ ಫಂಕ್ಷನ್ಸ್ ಆಗಿರ್ಬೋದು, ಅವುಗಳ ಒಂದು ಬಾಡಿ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಇದೆಲ್ಲ ತಿಳ್ಕೊಳ್ಳೋದು ಒಂದು ಪಕ್ಷಿ. ಆದ್ರೆ ಅದ್ರೊಳಗೆ ಬರುತ್ತಲ್ಲ, ಪ್ಯಾರೆಟ್ಸ್ ಆಗಿರ್ಬೋದು, ಗುಬ್ಬಚ್ಚಿಗಳಾಗಿರ್ಬೋದು, ವೆರೈಟೀಸ್ ಆಫ್ ಬರ್ಡ್ಸ್ ಗಳನ್ನ ವಿ ಕ್ಯಾನ್ ಸಿ ಇನ್ ಅವರ್ ಲೈಫ್ ಅಲ್ವಾ. ನ್ಯೂ ಇನ್ಫೋ ಇಸ್ ಜಸ್ಟ್ ಅ ಸ್ಪೆಸಿಫಿಕ್ ಎಕ್ಸಾಂಪಲ್. ಹೊಸ ಮಾಹಿತಿಯು ಅಸ್ತಿತ್ವದಲ್ಲಿರುವಂತಹ ಪರಿಕಲ್ಪನೆಯ ಉದಾಹರಣೆ. ನೋ ಚೇಂಜ್ ಟು ದ ಮೇನ್ ಐಡಿಯಾ, ಅಂದ್ರೆ ಯಾವುದೇ ರೀತಿಯಾದಂತಹ ಮೇನ್ ಐಡಿಯಾ ಬದಲಾಗಲ್ಲ. ಈಗ ಗುಬ್ಬಚ್ಚಿ ಕೂಡ 2 ರೆಕ್ಕೆ ಇರುತ್ತೆ, ಸೊ ಅದರ ಒಂದು ಸ್ಟ್ರಕ್ಚರ್, ಈಗ ಬಾಡಿ ಸ್ಟ್ರಕ್ಚರ್ ಕೂಡ ಸೇಮ್ ಆಗಿರುತ್ತೆ. ಪಕ್ಷಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಅದೇ ಬಂದ್ಬಿಡುತ್ತೆ. ನೋ ಚೇಂಜ್ ಟು ದ ಮೇನ್ ಐಡಿಯಾ. ಈ ಪಕ್ಷಿ ಅನ್ನೋ ಒಂದು ಮೇನ್ ಐಡಿಯಾ ನಾನು ತಿಳ್ಕೊಂಡಿದೀನಿ ಅಂತಂದ್ರೆ ಅದರಲ್ಲಿ ಸಬ್ಸಂಪ್ಷನ್ ಬಂತಂದಾಗ ನಥಿಂಗ್ ಚೇಂಜ್. ನೋಡಿ, ಪಕ್ಷಿ ಅಂದ್ರೇನು ಅಂತ ತಿಳಿದಿರುವಾಗ ಗುಬ್ಬಚ್ಚಿನ ನಾವು ಕಲಿತಾ ಹೋಗ್ತೀವಿ. ಯು ನೋ ದ ಬರ್ಡ್, ಯು ಲವ್ ಸ್ಪ್ಯಾರೋ ಇಸ್ ಅ ಬರ್ಡ್. ದಿಸ್ ಇಸ್ ಅ ವೆರಿ ಸಿಂಪಲ್. ಇದನ್ನ ನಾವೇನಂತ ಕರೆದ್ವಿ, ಉತ್ಪನ್ನ ಉಪಸಂಯೋಜಕ ಅಂತ ಕರೆದ್ವಿ. ಲೆಟ್ಸ್ ಮೂವ್ ಆನ್ ಅನದರ್ ಒನ್. ಕೋರಿಲೇಟಿವ್ ಸಬ್ಸಂಪ್ಷನ್ ಅಂತ ಹೇಳಿ ಕರಿತೀವಿ. ಸಹಸಂಬಂಧ ಉಪಸಂಯೋಜನೆ. ಬರ್ಡ್ ಕೆನ್ ನಾಟ್ ಫ್ಲೈ, ಹಾರಲಾರದು ಅಂತ ಇದೆ. ಏನ್ ಮೇಡಮ್, ನಮಗೆ ವಿ ಕೆನ್ ನಾಟ್ ಅಂಡರ್ಸ್ಟ್ಯಾಂಡ್ ದೀಸ್ ಕಾನ್ಸೆಪ್ಟ್ಸ್ ಅಂತಂದಾಗ ಲೆಟ್ ಅಸ್ ಲರ್ನ್. ಓಕೆ, ನ್ಯೂ ಇನ್ಫೋ ಮಾಡಿಫೈಸ್ ಆರ್ ಎಕ್ಸ್ಟೆಂಡ್ಸ್ ದ ಕಾನ್ಸೆಪ್ಟ್. ಹೊಸ ಮಾಹಿತಿಯು ಪರಿಕಲ್ಪನೆಯನ್ನ ವಿಸ್ತರಣೆ ಮಾಡುತ್ತೆ ಅಥವಾ ಅದನ್ನ ಮಾರ್ಪಡನ್ನು ಕೂಡ ಮಾಡ್ತಾ ಹೋಗುತ್ತೆ. ಆಡ್ಸ್ ನ್ಯೂ ಅಟ್ರಿಬ್ಯೂಟ್ಸ್ ಅಂತ ಹೇಳಿ ಕರಿತೀವಿ. ಹೊಸ ಮಾಹಿತಿ ಏನ್ ಮಾಡುತ್ತೆ, ನಮ್ಮ ಪರಿಕಲ್ಪನೆಗಳನ್ನ, ಈಗಾಗ್ಲೇ ನಾನು ತಿಳ್ಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನೋದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗುತ್ತೆ, ವಿತ್ ಅದನ್ನ ಚೇಂಜ್ ಕೂಡ ಮಾಡ್ತಾ ಹೋಗುತ್ತೆ, ಮಾರ್ಪಡಿಸ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಮನೆ ಕಟ್ತಾ ಇದೀರಪ್ಪ. ಒಂದು ಮನೆ ಕಟ್ಟುವಾಗ ನೀವು ಆರ್ಕಿಟೆಕ್ಟ್ ಅನ್ನ ತಗೊಳ್ತೀರಾ.
ಅವನೇನ್ ಮಾಡ್ತಾನೆ, ನಿಮ್ಮ ಐಡಿಯಾಗಳಿಗೂ ಅವನ ಐಡಿಯಾಗಳಿಗೂ ಕೆಲವೊಂದನ್ನ ಮಾಡಿಫೈ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಹೀಗೆ ಬರ್ಬೇಕು, ಒಂದು ಮೇನ್ ಕನ್ಸಂಪ್ಷನ್ಸ್ ಅಂತ ಬರ್ತೀವಿ. ಆತರ ನಾವು ಆಡ್ಸ್ ನ್ಯೂ ಅಟ್ರಿಬ್ಯೂಟ್ಸ್, ಹೊಸ ಹೊಸ ವಿಚಾರಗಳನ್ನ ನಾವು ಅದ್ರಲ್ಲಿ ಏನ್ ಮಾಡ್ತೀವಿ, ಅಟ್ರಿಬ್ಯೂಟ್ಸ್ ಅನ್ನ ಮಾಡ್ತೀವಿ. ಸೊ ಅದನ್ನ ಸಹ ಸಂಬಂಧ. ಈಗ ಪಕ್ಷಿ ಅಂದ್ರೆ ಗೊತ್ತಾಯ್ತು, ಪಕ್ಷಿಯಲ್ಲಿ ಪೆಂಗ್ವಿನ್ ಏನಪ್ಪಾ, ಹಾರದಕ್ ಬರುತ್ತಾ, ಹಾರಕ್ಕಾಗಲ್ಲ. ಇದೇನಂತಂದ್ರೆ ಪಕ್ಷಿಗಳ ಪರಿಕಲ್ಪನೆಗಳನ್ನ ಬದಲಾಯಿಸುತ್ತೆ, ಮಾರ್ಪಡನೆ ಮಾಡುವಂತದ್ದು. ಅಡ್ವಾನ್ಸ್ ಆರ್ಗನೈಸರ್ಸ್ ಅಂದ್ರೆ ಮುಂಗಡ ಸಂಘಟಕಗಳು ಅಂತ ಬರುತ್ತೆ. ವಾಟ್ ಲರ್ನರ್ ನೋಸ್ ಅಂಡ್ ಅಡ್ವಾನ್ಸ್ ಆರ್ಗನೈಸರ್ ಲೆಸ್ ನ್ಯೂ ಲೆಸನ್ ಅಂತ ಹೇಳ್ತೀವಿ. ಅಂದ್ರೆ ಈಗಾಗ್ಲೇ ವಿದ್ಯಾರ್ಥಿಗಳು ಏನ್ ತಿಳ್ಕೊಂಡಿದ್ದಾರೆ ಮತ್ತೆ ಅವ್ರು ಏನ್ ಮುಂದೆ ಕಲಿಬೇಕು, ಇದ್ರ ನಡುವೆ ಇರ್ತಕ್ಕಂಥದ್ದೇ ಅಡ್ವಾನ್ಸ್ ಆರ್ಗನೈಸರ್ ಅಂದ್ರೆ ಮುಂಗಡ ಸಂಘಟಗಳು ಅಂತ ಹೇಳಿ ಕರಿತೀವಿ. ಸೊ ಇಂಟ್ರೊಡಕ್ಟರಿ ಮೆಟೀರಿಯಲ್ಸ್ ಪ್ರೆಸೆಂಟೆಡ್ ಬಿಫೋರ್ ದ ಲೆಸನ್, ಮುಖ್ಯ ಪಾಠದ ಮೊದಲು ಪ್ರಸ್ತುತಪಡಿಸಿದಂತಹ ಪರಿಚಯಾತ್ಮಕ ವಸ್ತುಗಳು. ಫಾರ್ ಪರ್ಪಸ್ ಏನು, ಯಾಕೆ ಇದನ್ನ ನಾವು ಹೇಳ್ಕೊಡ್ಬೇಕು, ಅಥವಾ ಯಾಕೆ, ವೈ ವಿ ಶುಡ್ ಬಿ ಲರ್ನ್, ವಾಟ್ ಇಸ್ ದ ಪರ್ಪಸ್ ಆಫ್ ದಿ ಅಡ್ವಾನ್ಸ್ ಆರ್ಗನೈಸರ್ ಅಂತ ಅಂದಾಗ, ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ನೌನ್ ಅಂಡ್ ಅನ್ನೌನ್, ಅಂದ್ರೆ ಗೊತ್ತಿರೋಂತ ವಿಷಯ ಮತ್ತೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯಗಳ ನಡುವಿನ ಬ್ರಿಡ್ಜ್ ಆಗಿ, ಸೇತುವೆಯಾಗಿ ಕೆಲಸವನ್ನ ಮಾಡುತ್ತೆ ಇದು. ಸೊ ಆ ಒಂದು ನಡುವಿನ ಅಂತರ, ಈ ಮಗು ಎಷ್ಟ್ ತಿಳ್ಕೊಂಡಿದೆ, ಈ ಮಗು ಇನ್ನು ಏನ್ ತಿಳ್ಕೊಳ್ಬೇಕು, ಇವೆರಡರ ನಡುವಿನ ಒಂದು ಕೇಸ್ ಏನಿರುತ್ತೆ, ಒಂದು ಸೇತುವೆ ಏನಿರುತ್ತೆ, ದಟ್ ಇಸ್ ಕಾಲ್ಡ್ ಅಡ್ವಾನ್ಸ್ ಆರ್ಗನೈಸರ್. ಅರ್ಥ ಆಯ್ತಾ? ದೆನ್ ಲೆಟ್ ಮೂವ್ ಆನ್. ವಿವರಣಾತ್ಮಕ ಸಂಘಟಕಗಳು ಅಂತ ಬರುತ್ತೆ. ವೆನ್ ಮೆಟೀರಿಯಲ್ ಈಸ್ ಕಂಪ್ಲೀಟ್ಲಿ ನ್ಯೂ, ಯಾವುದೇ ಒಂದು ವಿಷಯ ವಸ್ತುವನ್ನ ಮಕ್ಳಿಗೆ ನೀವು ಹೇಳ್ಕೊಡ್ತಿದ್ದೀರಿ ಅಂತಂದಾಗ ಹೊಸದಾಗಿ ಸಂಪೂರ್ಣವಾಗಿ ಅದನ್ನ ಬಳಕೆ ಮಾಡ್ತಿದ್ದೀರಾ. ಹಿಂದೆಂದೂ ಕೂಡ ವಿ ವರ್ ನಾಟ್ ಟೀಚಿಂಗ್ ದಟ್ ಟೈಪ್ ಆಫ್ ಕಾನ್ಸೆಪ್ಟ್. ಹಿಂದೆ ನೀವು ಯಾವುದನ್ನು ಕೂಡ ಅದನ್ನ ಟೀಚ್ ಮಾಡಿಲ್ಲ, ಹೊಸದಾಗಿ ಇವಾಗ ಟೀಚ್ ಮಾಡ್ತಾ ಇದ್ದೀರಾ ಅಂತಂದಾಗ ನಾವ್ ಈ ವಿವರಣಾತ್ಮಕ ಸಂಘಟಕಗಳನ್ನ ಬಳಕೆ ಮಾಡ್ಬೇಕಾಗತ್ತೆ. ಸೊ ಅರಿವಿನ ರಚನೆಯಲ್ಲಿ ಹೊಸ ಉಪಸಂಯೋಜಕಗಳನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಪ್ರೊವೈಡ್ ಬ್ಯಾಕ್ ಗ್ರೌಂಡ್ ಇನ್ಫೋ ಅಂಡ್ ಕ್ರಿಯೇಟ್ ನ್ಯೂ ಸಬ್ಸಮರ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಮಕ್ಕಳಿಗೆ ಬೇಸಿಕ್ಸ್ ಇರುತ್ತೆ. ಸೈನ್ಸ್ ಅಂದ್ರೆ ಏನು, ಸೊ ಬೇಸಿಕ್ ಸೈನ್ಸ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅದೆಲ್ಲ ತಿಳ್ಕೊಂಡ ನಂತರದಲ್ಲಿ ಈಗ ಫೋಟೋಸಿಂಥೆಸಿಸ್ ಅಂತ ಬರುತ್ತೆ ಅಲ್ವಾ. ಈ ಫೋಟೋಸಿಂಥೆಸಿಸ್ ಹೇಗಾಗತ್ತೆ, ಸೊ ಎಲೆಗಳ ಪಾತ್ರ ಏನಿದೆ, ಇದೆಲ್ಲದ್ರ ಬಗ್ಗೆ ನಾವೇನ್ ಮಾಡ್ತೀವಿ, ಮೇನ್ ಕಾನ್ಸೆಪ್ಟ್ ಅನ್ನ ಮಕ್ಳಿಗೆ ಟೀಚ್ ಮಾಡ್ತೀವಿ. ದಿಸ್ ಇಸ್ ದ ನ್ಯೂ ಸಬ್ಜೆಕ್ಟ್ ಫಾರ್ ದಮ್. ಎಕ್ಸ್ಪ್ಲೇನಿಂಗ್ ಪ್ಲಾಂಟ್ ನೀಡ್ಸ್ ಬಿಫೋರ್ ಟೀಚಿಂಗ್ ಫೋಟೋಸಿಂಥೆಸಿಸ್. ಫಸ್ಟ್ ನೀವೇನ್ ಮಾಡ್ತೀರಾ, ಪ್ಲಾಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದು ಬೇಸಿಕ್ ನಾಲೆಜ್. ಸೊ ಬೇಸಿಕ್ ನಾಲೆಜ್ ಅನ್ನ ಕೊಟ್ಬಿಟ್ಟು ನಂತರ ಫೋಟೋಸಿಂಥೆಸಿಸ್ ಬಗ್ಗೆ ಟೀಚ್ ಮಾಡ್ತೀರಾ. ಇದನ್ನ ಏನಂತ ಕರೆದ್ರು ಗೊತ್ತಾ, ಎಕ್ಸ್ಪೋಸಿಟರಿ ಆರ್ಗನೈಸರ್ಸ್ ಅಂದ್ರೆ ವಿವರಣಾತ್ಮಕ ಸಂಘಟಕಗಳು. ನೀವು ಯೂಶುವಲಿ ನಿಮ್ಮ ಕ್ಲಾಸ್ ರೂಮ್ ತರಗತಿಗಳಲ್ಲಿ ಇದನ್ನೆಲ್ಲ ಬಳಕೆ ಮಾಡ್ತೀರಾ. 101% ವಿ ಮಸ್ಟ್ ಅಡಾಪ್ಟೆಡ್ ದೀಸ್ ರೂಲ್ಸ್. ನಾವ್ ಇದನ್ನ ಅಳವಡಿಕೆ ಮಾಡ್ಕೊಳ್ಳೇಬೇಕು. ಅದಕ್ಕೆ ಅಸುಬೆಲೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮಕ್ಕಳಿಗೆ ನಾವು ಪೂರ್ಣ ಭಾಗದಿಂದ ಅರ್ಧ ಭಾಗಕ್ಕೆ ಕಲಿಸೋದಲ್ಲ, ಸಂಪೂರ್ಣವಾದಂತಹ ಕಲಿಕೆ ಆಗ್ಬೇಕು. ದಟ್ ಇಸ್ ಕಾಲ್ಡ್ ಮೀನಿಂಗ್ಫುಲ್ ಲರ್ನಿಂಗ್ ಅಂತ ಹೇಳಿ ಕರೀತಾರೆ. ಕಂಪ್ಯಾರಿಟಿವ್ ಆರ್ಗನೈಸರ್ಸ್ ಅಂದ್ರೆ ತುಲನಾತ್ಮಕ ಸಂಘಟಕಗಳು. ಯಾವಾಗ್ಲೂ ಕೂಡ ನಾಲೆಜ್ ಹೇಗಿರುತ್ತೆ, ನಾನು ಹಿಂದೆ ಕಲ್ತಿದ್ ಹಿಂದಕ್ಕೆ, ಮುಂದೆ ಕಲ್ತಿದ್ ಮುಂದಕ್ಕಲ್ಲ. ಹಿಂದೆ ಕಲ್ತಂತ ಜ್ಞಾನ ಪ್ರಸ್ತುತ ಜ್ಞಾನಕ್ಕೆ ನಾವು ಹೋಲಿಕೆ ಮಾಡ್ತಾ ಹೋಗ್ಬೇಕು. ದಟ್ ಇಸ್ ಕಾಲ್ಡ್ ಕಂಪ್ಯಾರಿಟಿವ್ ಸ್ಟಡೀಸ್ ಅಂತ ಹೇಳಿ ಕರಿತೀವಿ. ನಾನು ಪ್ರತಿ ವಿದ್ಯಾರ್ಥಿಗೆ ಹೇಳ್ತಾ ಇರ್ತೀನಿ, ನೋಡಿ ಕಂಪ್ಯಾರಿಟಿವ್ ಸ್ಟಡಿ ಮಾಡಿ. ಈವನ್ ಸೋಷಿಯಲ್ ಸೈನ್ಸ್ ಅಲ್ಲಿ ಆಗಿರ್ಬೋದು, ಈವನ್ ಮ್ಯಾಥಮೆಟಿಕ್ಸ್ ಅಂಡ್ ಎನಿ ಅದರ್ ಸಬ್ಜೆಕ್ಟ್ ಯು ಹ್ಯಾವ್ ಚೂಸನ್. ಸೊ ಯು ಮಸ್ಟ್ ಲರ್ನ್ ಅಬೌಟ್ ದ ಕಂಪ್ಯಾರಿಟಿವ್ ಆರ್ಗನೈಸರ್ಸ್. ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಮೆಮೊರಿ ಪವರ್. ಓಕೆ, ಕಂಪ್ಯಾರಿಟಿವ್ ಆರ್ಗನೈಸರ್ಸ್ ಅನ್ನ ಮಾಡ್ಕೊಳ್ಳೇಬೇಕು, ಅದು ಬೇಕೇ ಬೇಕು. ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು. ಆಸ್ ಅ ಟೀಚರ್ ವಿ ಶುಡ್ ಲರ್ನ್. ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ನ್ಯೂ ವರ್ಸಸ್ ಓಲ್ಡ್. ಹೊಸ ಜ್ಞಾನ, ಹಳೆ ಜ್ಞಾನ, ಇವೆರಡರ ನಡುವಿನ ಹೋಲಿಕೆ ಬಹಳ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಹೃದಯ ಇದೆ, ಇಲ್ಲಿ ಪಂಪ್ ಇದೆ. ಸೊ ಪಂಪಿಂಗ್ ಆಗ್ತಾ ಇರುತ್ತೆ. ಹೃದಯ ಮತ್ತೆ ಪಂಪ್ ನಡುವೆ ಏನಾಗ್ತಾ ಇರುತ್ತೆ, ಯಾವ ಫಂಕ್ಷನ್ ನಡೀತಾ ಇರುತ್ತೆ, ಹೃದಯಕ್ಕೆ ರಕ್ತವನ್ನ ಪಂಪಿಂಗ್ ಮಾಡೋದು ಯಾವುದು, ಪಂಪ್. ಪಂಪ್ ನ ಕೆಲಸ ಪಂಪಿಂಗ್ ಮಾಡೋದು. ಯಾವ್ದಕ್ಕೆ, ನಮ್ಮ ಹೃದಯಕ್ಕೆ. ಆ ಪಂಪ್ ಕೆಲಸ ಮಾಡೋದ್ ನಿಲ್ತು ಅಂತಂದ್ರೆ ವಿ ಆರ್ ಡೈಡ್. ಸೊ ಆ ರೀತಿಯಾಗಿ ಕಂಪ್ಯಾರಿಟಿವ್ ಸ್ಟಡಿಂಗ್ ಇಸ್ ದ ಮೇನ್ ಥಿಂಗ್.
ಓಕೆ. ಹಾಗಾದ್ರೆ ನಾನು ನಿಮಗೆ ಇದಿಷ್ಟು ಹೇಳಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಮುಂದಿನ ತರಗತಿಲಿ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ. ಥ್ಯಾಂಕ್ ಯು. ಟೇಕ್ ಕೇರ್ ಅಂಡ್ ಬೈ ಬೈ.